ಪಂಚಮಸಾಲಿ ಪೀಠದ ವಿವಾದ ಮತ್ತೊಂದು ಹಂತವನ್ನ ತಲುಪಿದೆ. ಇನ್ನಷ್ಟು ಜನರನ್ನ ಟ್ರಸ್ಟ್ ಅಲ್ಲಿದ್ದವರನ್ನ ಉಚ್ಚಾಟನೆ ಮಾಡುವ ಕೆಲಸ ಆಗಿದೆ. ಟ್ರಸ್ಟ್ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಟ್ರಸ್ಟ್ ಇಂದ ಉಚ್ಚಾಟನೆ. ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಈಗ ಎಂಟ್ರಿ ಕೊಟ್ಟಿದೆ. ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಮಾಲಿ ಪಾಟೀಲ್ ಈ ಘೋಷಣೆಯನ್ನ ಮಾಡಿದ್ದಾರೆ. ಟ್ರಸ್ಟಿಗಳಾದ ಬಿಸಿ ಉಮಾಪತಿ, ಚಂದ್ರಶೇಖರ್, ಜ್ಯೋತಿ ಪ್ರಕಾಶ್ ಇವರನ್ನ ಉಚ್ಚಾಟನೆ ಮಾಡಿದ್ದೀವಿ ಅಂತ ಪಾಟೀಲ್ರು ಅನೌನ್ಸ್ ಮಾಡಿದ್ದಾರೆ. ಏನು ಮುನ್ನುಡಿ ಬರೆದ್ರು, ನಾಲ್ಕು ಗೋಡೆ ಮಧ್ಯೆ ಇರುವಂತ ನಮ್ಮ ಜಗಳಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೇನೆ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತ ಸನ್ಮಾನ್ಯ ಬಿಸಿ ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ ಮೂರು ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಲೆಕ್ಕ ಕೊಡುವಂತ ಚಳವಳಿಗೆ ಏನು ಮುನ್ನುಡಿ ಬರೆದ್ರು, ನಾಲ್ಕು ಗೋಡೆ ಮಧ್ಯೆ ಇರುವಂತ ನಮ್ಮ ಜಗಳಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೇನೆ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತ ಸನ್ಮಾನ್ಯ ಬಿಸಿ ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ ಮೂರು ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿಠಲ್. ಈಗ ಫೋನ್ ಸಂಪರ್ಕದಲ್ಲಿ. ವಿಠಲ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಏನ್ ನಡೀತಾ ಇದೆ ಮತ್ತೆ ಪೀಠದಲ್ಲಿ? ಖಂಡಿತ ಶ್ರೀಪಾದ್ ಪಾಟೀಲ್, ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅನಗವಾಡಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂತದ್ದು. ಪ್ರಮುಖವಾಗಿ ಮೊನ್ನೆ ನಡೆದಂತಹ ಬಸವ ಜಯಂತಿ ಪ್ರಮುಖ ಒಂದು ಕಡೆಗೆ ವಚನಾನಂದ ಶ್ರೀಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕೆ ಮುಂದಾಗಿದ್ರು. ತದನಂತರ ಏನು ಟ್ರಸ್ಟ್ ಅಂದ್ರೆ ಉಮಾಪತಿ ಅವರ ನೇತೃತ್ವದಲ್ಲಿರುವಂತಹ ಟ್ರಸ್ಟ್ ನಾಳೆ ಒಂದು ಸಾರ್ವಜನಿಕವಾಗಿ ಲೆಕ್ಕ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಸಮಯವನ್ನ ನಿಗದಿಪಡಿಸುತ್ತೆ. ಇದೇ ಬೆನ್ನಲ್ಲೂ ಕೂಡ ಪಂಚಮಸಾಲಿಯ ಟ್ರಸ್ಟ್ ಮತ್ತು ಸ್ವಾಮೀಜಿಯ ಭಕ್ತರ ನಡುವಿನ ಶೀತಲ ಸಮರ ಇಲ್ಲಿವರೆಗೂ ಇತ್ತಂದ್ರೆ ಈಗ ಏಕೈಕಿ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಎಂಟ್ರಿ ಕೊಟ್ಟಿದೆ. ಎಂಟ್ರಿ ಕೊಡೋ ಮೂಲಕ ಅಂದ್ರೆ ಸಂಘ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಒಂದು ಸುದ್ದಿಗೋಷ್ಠಿ ಮಾಡುವ ಮೂಲಕ ಟ್ರಸ್ಟ್ ನ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಸೇರಿದಂತೆ ಟ್ರಸ್ಟ್ ಅನ್ನೇ ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವ ಮೂಲಕ ಏನು ಸಾಕಷ್ಟು ಮತ್ತಷ್ಟು ವಿವಾದ ತಾರಕಕ್ಕೆ ಏರುವ ನಿಟ್ಟಿನಲ್ಲೂ ಕೂಡ ಈ ಒಂದು ಹೇಳಿಕೆ ಮಹತ್ವ ಪಡೆದುಕೊಂಡಿರೋದು. ಈಗ ಈ ವಿಚಾರದಲ್ಲೂ ಕೂಡ ರಾಜ್ಯ ಸಂಘ ವರ್ಸಸ್ ಟ್ರಸ್ಟ್ ಗುದ್ದಾಟ ಅನ್ನೋ ಲೆಕ್ಕಕ್ಕೆ ಒಂದು ಪಂಚಮಸಾಲಿ ಪೀಠದ ವಿಚಾರ ಮುನ್ನೆಲೆಗೆ ಬಂದಿರುತ್ತದೆ. ಪ್ರಮುಖವಾಗಿ ಜೂನ್ ತಿಂಗಳಲ್ಲಿ ಕೂಡ ಏನು ಸಚಿವರು, ಶಾಸಕರು, ಮಾಜಿ ಶಾಸಕರು ಸೇರಿ ಭಕ್ತರೆಲ್ಲ ಸಭೆ ಕರೆದು ಏನು ಸಂಘವೇ ಸುಪ್ರೀಂ ಆಗಿದೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡುವ ಮೂಲಕ ಏನು 2013ರಿಂದ ಕೂಡ ಟ್ರಸ್ಟ್ಗೆ ಯಾವುದೇ ಅಧಿಕಾರ ಇಲ್ಲ ಅನ್ನುವಂತ ವಿಚಾರವನ್ನು ಸಹ ಹೇಳಿರುವಂಥದ್ದು. ಇನ್ನು ಟ್ರಸ್ಟ್ನಿಂದ ಕೂಡ ಸಮಾಜದ ವಿಚಾರದಲ್ಲಿ ಕೂಡ ಏನು ರಾಜ್ಯಾಧ್ಯಕ್ಷರು ಈ ಒಂದು ಹೇಳಿಕೆ ಕೊಡುವ ಮೂಲಕ ಮತ್ತಷ್ಟು ಅಂದ್ರೆ ಈಗ ಪೀಠದಲ್ಲಿ ಇದ್ದಂತಹ ವಿವಾದ ರಾಜ್ಯ ಮಟ್ಟದಲ್ಲಿ ಒಂದು ಸಂಚಾರ ಆಗುವಂತಹ ಸ್ಥಿತಿಗೆ ಬಂದಿರುವಂತದ್ದು. ಶ್ರೀಪಾದ್, ಓಕೆ, ಧನ್ಯವಾದ ವಿಠಲ್ ಮಾಹಿತಿಗಾಗಿ. ಪಂಚಮಸಾಲಿ ಪೀಠದ ವಿವಾದ ಮತ್ತೊಂದು ಹಂತವನ್ನ ತಲುಪಿದೆ. ಇನ್ನಷ್ಟು ಜನರನ್ನ ಟ್ರಸ್ಟ್ ಅಲ್ಲಿದ್ದವರನ್ನ ಉಚ್ಚಾಟನೆ ಮಾಡುವ ಕೆಲಸ ಆಗಿದೆ. ಟ್ರಸ್ಟ್ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಟ್ರಸ್ಟ್ ಇಂದ ಉಚ್ಚಾಟನೆ. ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಈಗ ಎಂಟ್ರಿ ಕೊಟ್ಟಿದೆ. ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಮಾಲಿ ಪಾಟೀಲ್ ಈ ಘೋಷಣೆಯನ್ನ ಮಾಡಿದ್ದಾರೆ. ಟ್ರಸ್ಟಿಗಳಾದ ಬಿಸಿ ಉಮಾಪತಿ, ಚಂದ್ರಶೇಖರ್, ಜ್ಯೋತಿ ಪ್ರಕಾಶ್ ಇವರನ್ನ ಉಚ್ಚಾಟನೆ ಮಾಡಿದ್ದೀವಿ ಅಂತ ಪಾಟೀಲ್ರು ಅನೌನ್ಸ್ ಮಾಡಿದ್ದಾರೆ. ಏನು ಮುನ್ನುಡಿ ಬರೆದ್ರು, ನಾಲ್ಕು ಗೋಡೆ ಮಧ್ಯೆ ಇರುವಂತ ನಮ್ಮ ಜಗಳಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೇನೆ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತ ಸನ್ಮಾನ್ಯ ಬಿಸಿ ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ ಮೂರು ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಲೆಕ್ಕ ಕೊಡುವಂತ ಚಳವಳಿಗೆ ಏನು ಮುನ್ನುಡಿ ಬರೆದ್ರು, ನಾಲ್ಕು ಗೋಡೆ ಮಧ್ಯೆ ಇರುವಂತ ನಮ್ಮ ಜಗಳಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೇನೆ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತ ಸನ್ಮಾನ್ಯ ಬಿಸಿ ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ ಮೂರು ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿಠಲ್. ಈಗ ಫೋನ್ ಸಂಪರ್ಕದಲ್ಲಿ. ವಿಠಲ್,
ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ನಡೀತಾ ಇದೆ ಮತ್ತೆ ಪೀಠದಲ್ಲಿ? ಖಂಡಿತ ಶ್ರೀಪಾದ್ ಪಾಟೀಲ್ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅನಗವಾಡದಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂತದ್ದು. ಪ್ರಮುಖವಾಗಿ ಮೊನ್ನೆ ನಡೆದಂತಹ ಬಸವ ಜಯಂತಿ ಪ್ರಮುಖ ಒಂದು ಕಡೆಗೆ ವಚನಾನಂದ ಶ್ರೀಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕೆ ಮುಂದಾಗಿದ್ರು. ತದನಂತರ ಟ್ರಸ್ಟ್ ಅಂದ್ರೆ ಉಮಾಪತಿ ಅವರ ನೇತೃತ್ವದಲ್ಲಿರುವಂತಹ ಟ್ರಸ್ಟ್ ನಾಳೆ ಒಂದು ಸಾರ್ವಜನಿಕವಾಗಿ ಲೆಕ್ಕ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಸಮಯವನ್ನ ನಿಗದಿಪಡಿಸುತ್ತೆ. ಇದೇ ಬೆನ್ನಲ್ಲೇ ಕೂಡ ಪಂಚಮಸಾಲಿಯ ಟ್ರಸ್ಟ್ ಮತ್ತು ಸ್ವಾಮೀಜಿ ಭಕ್ತರ ನಡುವಿನ ಶೀತಲ ಸಮರ ಇಲ್ಲಿ ಉರುಗುತ್ತದೆ. ಈಗ ಏಕೈಕಿ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಎಂಟ್ರಿ ಕೊಟ್ಟಿದೆ. ಎಂಟ್ರಿ ಕೊಡೋ ಮೂಲಕ ಅಂದ್ರೆ ಸಂಘ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಒಂದು ಸುದ್ದಿಗೋಷ್ಠಿ ಮಾಡುವ ಮೂಲಕ ಟ್ರಸ್ಟ್ ನ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಸೇರಿದಂತೆ ಟ್ರಸ್ಟ್ ಅನ್ನೇ ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವ ಮೂಲಕ ಏನು ಸಾಕಷ್ಟು ಮತ್ತಷ್ಟು ವಿವಾದ ತಾರಕಕ್ಕೆ ಏರುವ ನಿಟ್ಟಿನಲ್ಲಿ ಕೂಡ ಈ ಒಂದು ಹೇಳಿಕೆ ಮಹತ್ವ ಪಡೆದುಕೊಂಡಿರೋದು. ಈಗ ಈ ವಿಚಾರದಲ್ಲೂ ಕೂಡ ರಾಜ್ಯ ಸಂಘ ವರ್ಸಸ್ ಟ್ರಸ್ಟ್ ಗುದ್ದಾಟ ಅನ್ನೋ ಲೆಕ್ಕಕ್ಕೆ ಒಂದು ಪಂಚಮಸಾಲಿ ಪೀಠದ ವಿಚಾರ ಮುನ್ನೆಲೆಗೆ ಬಂದಿರುತ್ತದೆ. ಪ್ರಮುಖವಾಗಿ ಜೂನ್ ತಿಂಗಳಲ್ಲಿ ಕೂಡ ಏನು ಸಚಿವರು, ಶಾಸಕರು, ಮಾಜಿ ಶಾಸಕರು ಸೇರಿ ಭಕ್ತರೆಲ್ಲ ಸಭೆ ಕರೆದು ಏನು ಸಂಘವೇ ಸುಪ್ರೀಂ ಆಗಿದೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡುವ ಮೂಲಕ ಏನು 2013 ಕೂಡ ಟ್ರಸ್ಟ್ಗೆ ಯಾವುದೇ ಅಧಿಕಾರ ಇಲ್ಲ ಅನ್ನುವಂತ ವಿಚಾರವನ್ನು ಸಹ ಹೇಳಿರುವಂತದ್ದು. ಇನ್ನು ಟ್ರಸ್ಟ್ ನಿಂದ ಕೂಡ ಸಮಾಜದ ವಿಚಾರದಲ್ಲಿ ಕೂಡ ಏನು ರಾಜ್ಯಾಧ್ಯಕ್ಷರು ಈ ಒಂದು ಹೇಳಿಕೆ ಕೊಡುವ ಮೂಲಕ ಮತ್ತಷ್ಟು ಅಂದ್ರೆ ಈಗ ಪೀಠದಲ್ಲಿ ಇದ್ದಂತಹ ವಿವಾದ ರಾಜ್ಯ ಮಟ್ಟದಲ್ಲಿ ಒಂದು ಸಂಚಾರ ಆಗುವಂತಹ ಸ್ಥಿತಿಗೆ ಬಂದಿರುವಂತದ್ದು. ಶ್ರೀಪಾದ್. ಓಕೆ, ಧನ್ಯವಾದ ವಿಠಲ್ ಮಾಹಿತಿಗಾಗಿ. ಪಂಚಮಸಾಲಿ ಪೀಠದ ವಿವಾದ ಮತ್ತೊಂದು ಹಂತವನ್ನ ತಲುಪಿದೆ. ಇನ್ನಷ್ಟು ಜನರನ್ನ ಟ್ರಸ್ಟ್ನಲ್ಲಿದ್ದವರನ್ನ ಉಚ್ಚಾಟನೆ ಮಾಡುವ ಕೆಲಸ ಆಗಿದೆ. ಟ್ರಸ್ಟ್ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಟ್ರಸ್ಟ್ ಇಂದ ಉಚ್ಚಾಟನೆ. ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಈಗ ಎಂಟ್ರಿ ಕೊಟ್ಟಿದೆ. ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಮಾಲಿ ಪಾಟೀಲ್ ಈ ಘೋಷಣೆಯನ್ನ ಮಾಡಿದ್ದಾರೆ. ಟ್ರಸ್ಟಿಗಳಾದ BC ಉಮಾಪತಿ, ಚಂದ್ರಶೇಖರ್, ಜ್ಯೋತಿ ಪ್ರಕಾಶ್ ಇವರನ್ನ ಉಚ್ಚಾಟನೆ ಮಾಡಿದ್ದೀವಿ ಅಂತ ಪಾಟೀಲ್ರು ಅನೌನ್ಸ್ ಮಾಡಿದ್ದಾರೆ. ಏನು ಮುನ್ನುಡಿ ಬರೆದ್ರು, 4 ಗೋಡೆ ಮಧ್ಯೆ ಇರುವಂತ ನಮ್ಮ ಜಗಳಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕಿನೇ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತ ಸನ್ಮಾನ್ಯ BC ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ 3 ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಲೆಕ್ಕ ಕೊಡುವಂತ ಚಳವಳಿಗೆ ಏನು ಮುನ್ನುಡಿ ಬರೆದ್ರು, 4 ಗೋಡೆ ಮಧ್ಯೆ ಇರುವಂತ ನಮ್ಮ ಜಗಳಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕಿನೇ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತ ಸನ್ಮಾನ್ಯ BC ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ 3 ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿಠಲ್. ಈಗ ಫೋನ್ ಸಂಪರ್ಕದಲ್ಲಿ. ವಿಠಲ್, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ನಡೀತಾ ಇದೆ ಮತ್ತೆ ಪೀಠದಲ್ಲಿ? ಖಂಡಿತ ಶ್ರೀಪಾದ್ ಪಾಟೀಲ್ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಅನಗವಾಡದಲ್ಲಿರುವಂತಹ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಿರುವಂತದ್ದು. ಪ್ರಮುಖವಾಗಿ ಮೊನ್ನೆ ನಡೆದಂತಹ ಬಸವ ಜಯಂತಿ ಪ್ರಮುಖ ಒಂದು ಕಡೆಗೆ ವಚನಾನಂದ ಶ್ರೀಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕೆ ಮುಂದಾಗಿದ್ರು. ತದನಂತರ ಏನು ಟ್ರಸ್ಟ್ ಅಂದ್ರೆ ಉಮಾಪತಿ ಅವರ ನೇತೃತ್ವದಲ್ಲಿರುವಂತಹ ಟ್ರಸ್ಟ್ ನಾಳೆ ಒಂದು ಸಾರ್ವಜನಿಕವಾಗಿ ಲೆಕ್ಕ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಸಮಯವನ್ನ ನಿಗದಿಪಡಿಸುತ್ತೆ. ಇದೇ ಬೆನ್ನಲ್ಲೇ ಕೂಡ ಪಂಚಮಸಾಲಿಯ ಟ್ರಸ್ಟ್ ಮತ್ತು ಸ್ವಾಮೀಜಿ ಭಕ್ತರ ನಡುವಿನ ಶೀತಲ ಸಮರ ಇಲ್ಲಿ ಉರುಗುತ್ತದೆ. ಈಗ ಏಕೈಕಿ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಎಂಟ್ರಿ ಕೊಟ್ಟಿದೆ. ಎಂಟ್ರಿ ಕೊಡೋ ಮೂಲಕ ಅಂದ್ರೆ ಸಂಘ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಒಂದು ಸುದ್ದಿಗೋಷ್ಠಿ ಮಾಡುವ ಮೂಲಕ ಟ್ರಸ್ಟ್ ನ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಸೇರಿದಂತೆ ಟ್ರಸ್ಟ್ ಅನ್ನೇ ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವ ಮೂಲಕ ಏನು ಸಾಕಷ್ಟು ಮತ್ತಷ್ಟು ವಿವಾದ ತಾರಕಕ್ಕೆ ಏರುವ ನಿಟ್ಟಿನಲ್ಲಿ ಕೂಡ ಈ ಒಂದು ಹೇಳಿಕೆ ಮಹತ್ವ ಪಡೆದುಕೊಂಡಿರೋದು. ಈಗ ಈ ವಿಚಾರದಲ್ಲೂ ಕೂಡ ರಾಜ್ಯ ಸಂಘ ವರ್ಸಸ್ ಟ್ರಸ್ಟ್ ಗುದ್ದಾಟ ಅನ್ನೋ ಲೆಕ್ಕಕ್ಕೆ ಒಂದು ಪಂಚಮಸಾಲಿ ಪೀಠದ ವಿಚಾರ ಮುನ್ನೆಲೆಗೆ ಬಂದಿರುತ್ತದೆ. ಪ್ರಮುಖವಾಗಿ ಜೂನ್ ತಿಂಗಳಲ್ಲಿ ಕೂಡ ಏನು ಸಚಿವರು, ಶಾಸಕರು, ಮಾಜಿ ಶಾಸಕರು ಸೇರಿ ಭಕ್ತರೆಲ್ಲ ಸಭೆ ಕರೆದು ಏನು ಸಂಘವೇ ಸುಪ್ರೀಂ ಆಗಿದೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡುವ ಮೂಲಕ ಏನು 2013 ಕೂಡ ಟ್ರಸ್ಟ್ಗೆ ಯಾವುದೇ ಅಧಿಕಾರ ಇಲ್ಲ ಅನ್ನುವಂತ ವಿಚಾರವನ್ನು ಸಹ ಹೇಳಿರುವಂತದ್ದು. ಇನ್ನು ಟ್ರಸ್ಟ್ ನಿಂದ ಕೂಡ ಸಮಾಜದ ವಿಚಾರದಲ್ಲಿ ಕೂಡ ಏನು ರಾಜ್ಯಾಧ್ಯಕ್ಷರು ಈ ಒಂದು ಹೇಳಿಕೆ ಕೊಡುವ ಮೂಲಕ ಮತ್ತಷ್ಟು ಅಂದ್ರೆ ಈಗ ಪೀಠದಲ್ಲಿ ಇದ್ದಂತಹ ವಿವಾದ ರಾಜ್ಯ ಮಟ್ಟದಲ್ಲಿ ಒಂದು ಸಂಚಾರ ಆಗುವಂತಹ ಸ್ಥಿತಿಗೆ ಬಂದಿರುವಂತದ್ದು. ಶ್ರೀಪಾದ್.
ಓಕೆ, ಧನ್ಯವಾದ ವಿಠಲ್ ಮಾಹಿತಿಗಾಗಿ.